ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗಣೇಶ ಹಾಗೂ ತುಳಸಿ ನಡುವೆ ನಡೆದ ಒಂದು ಸಣ್ಣ ಪ್ರಸಂಗದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಗಣೇಶನ ಗಾಯತ್ರಿ ಮಂತ್ರ. ಓಂ ಏಕದಂತಾಯ ವಿದ್ಮಯೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಅಂದರೆ ಗಣೇಶನನ್ನ ಮೆಚ್ಚಿಸಲು ಯಾವುದೇ ಆಡಂಬರದ ಪೂಜೆಯ ಅವಶ್ಯಕತೆ ಇಲ್ಲ. ಬದಲಾಗಿ ಪ್ರೀತಿ ಭಕ್ತಿಯಿಂದ ಒಂದು ಹೂವನ್ನಿಟ್ಟು ಅರ್ಪಿಸಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತ ಅರ್ಥ. ಈಗ ಕತೆ ಸ್ಟಾರ್ಟ್ ಮಾಡೋಣ. ತುಳಸಿ ಒಬ್ಳು 16 ವರ್ಷದ ಸುಂದರ ಹುಡುಗಿ ಆಗಿರ್ತಾಳೆ. ಇವಳು ರಾಜ ಧರ್ಮರಾಯನಿಗೆ ಹುಟ್ಟಿದ ಏಕೈಕ ಪುತ್ರಿ. ಇವಳು ಬಾಲ್ಯದಿಂದಲೂ ವಿಷ್ಣುವಿನ ಭಕ್ತಿ ಆಗಿರ್ತಾಳೆ. ಒಂದಿನ ತುಳಸಿ ಏನು ಮಾಡ್ತಾಳೆ, ಗಂಗಾ ನದಿ ದಂಡೆಯಲ್ಲಿ ವಾಯು ವಿಹಾರಕ್ಕೆ ಅಂತ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ಒಂದು ಹುಡುಗ ಧ್ಯಾನಕ್ಕೆ ಕುಳಿತಿರೋದನ್ನು ನೋಡ್ತಾಳೆ. ಗಣೇಶನು ಹಳದಿ ಪಂಚೆ, ಬಿಳಿ ಶಲ್ಯ ಮತ್ತು ಚಿನ್ನದ ಕಿರೀಟ ಹಾಕ್ಕೊಂಡು ಧ್ಯಾನಕ್ಕೆ ಕುಳಿತಿರ್ತಾಳೆ. ಗಣೇಶನ ಸೌಂದರ್ಯಕ್ಕೆ ಮನಸೋತ ತುಳಸಿಯು ಗಣೇಶನ ಹತ್ರ ಹೋಗಿ ಅವಳ ಪ್ರೀತಿ ಮತ್ತು ಮದುವೆ ಆಗೋ ಆಸೆನ ಗಣಪತಿ ಹತ್ರ ಹೇಳ್ತಾಳೆ. ಆಗ ಬ್ರಹ್ಮಚಾರಿಯಾಗಿದ್ದ ಗಣಪತಿ ತುಳಸಿ ಪ್ರೀತಿನ ತಿರಸ್ಕಾರ ಮಾಡ್ತಾಳೆ. ಅದಕ್ಕೆ ಕೋಪಗೊಂಡ ತುಳಸಿ ಗಣಪತಿಗೆ ಒಂದು ಶಾಪ ಕೊಡ್ತಾಳೆ. ಆ ಶಾಪ ಏನಪ್ಪ ಅಂದರೆ, ಗಣಪತಿ ಅವನ ಇಷ್ಟದ ವಿರುದ್ಧವಾಗಿ ಒಬ್ಬರಲ್ಲ 2 ಹುಡುಗಿನ ಮದುವೆ ಆಗೋ ಥರ ಆಗುತ್ತೆ ಅಂತ ಶಾಪ ಕೊಡ್ತಾಳೆ. ಅದಕ್ಕೆ ಗಣಪತಿಗೆ ಕೋಪ ಬಂದು ತುಳಸಿಗೆ ಶಾಪ ಕೊಡ್ತಾಳೆ. ಆ ಶಾಪ ಏನಪ್ಪ ಅಂದರೆ, ತುಳಸಿ ಒಬ್ಳು ದೇವರಲ್ಲ ರಾಕ್ಷಸನನ್ನ ಮದುವೆ ಆಗುವಂತಾಗುತ್ತೆ, ಮತ್ತೆ ಆ ರಾಕ್ಷಸನನ್ನ ಶಿವನಿಂದಲೇ ಕೊಲ್ಲುವಂತಾಗುತ್ತದೆ ಅಂತ ಶಾಪ ಕೊಡ್ತಾಳೆ. ಅದಕ್ಕೆ ತುಳಸಿಗೆ ಅವಳ ತಪ್ಪಿನ ಅರಿವಾಗುತ್ತೆ. ಮತ್ತೆ ಗಣಪತಿಗೆ ಅವನ ಶಾಪವನ್ನು ಹಿಂಪಡೆಯುವಂತೆ ತುಳಸಿ ಗಣಪತಿ ಹತ್ರ ಬೇಡ್ಕೋತಾಳೆ. ಅದಕ್ಕೆ ಅವಳ ಕಣ್ಣೀರಿಗೆ ಮನಸೋತ ಗಣಪತಿಯು ತುಳಸಿಗೆ ಹೇಳ್ತಾಳೆ, ನಾನು ಕೊಟ್ಟಿರೋ ಶಾಪನ ಹಿಂಪಡೆಯೋದಕ್ಕೆ ಸಾಧ್ಯ ಇಲ್ಲ, ಅದ್ರ ಬದಲಾಗಿ ನಾನು ನಿನಗೆ ಒಂದು ವರ ಕೊಡ್ತೀನಿ. ಆ ವರ ಏನಪ್ಪ ಅಂದರೆ, ತುಳಸಿಯ ಮುಂದಿನ ಜನ್ಮವು ಒಂದು ಗಿಡವಾಗಿ ಹುಟ್ಟುವಂತಾಗುತ್ತೆ. ಮತ್ತು ಆ ಗಿಡದ ಹೂವಿನಿಂದಲೇ ವಿಷ್ಣುವಿಗೆ ಮೊದಲ ಪೂಜೆ ಆಗಬೇಕು. ಮತ್ತು ಎಲ್ಲರ ಮನೆ ಅಂಗಳದಲ್ಲಿ ತುಳಸಿಯನ್ನಿಟ್ಟು ಪೂಜೆ ಮಾಡುವಂತಾಗುತ್ತೆ. ಮತ್ತು ಔಷಧಿ ಆಯುರ್ವೇದಗಳಲ್ಲಿ ತುಳಸಿಯದ್ದೇ ಮೊದಲನೇ ಪಾತ್ರವಾಗಿರುತ್ತೆ ಅಂತ ತುಳಸಿಗೆ ವರ ಕೊಡ್ತಾನೆ. ಇದು ಗಣಪತಿ ಹಾಗೂ ತುಳಸಿಯ ನಡುವೆ ನಡೆದ ಒಂದು ಸಣ್ಣ ಸನ್ನಿವೇಶವಾಗಿರುತ್ತೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದೀರಾ ಅಂದರೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಗಣೇಶ ಹಾಗೂ ಅವರು ಮದುವೆಯಾದ 2 ಹೆಂಡತಿಯರ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳಲು ಪ್ರಯತ್ನ ಪಡ್ತೀನಿ. ಮತ್ತು ಇದೇ ಥರ ಯಾವುದಾದ್ರೂ ದೇವರ ಬಗ್ಗೆ ವಿಡಿಯೋ ನಿಮಗೆ ಬೇಕಾದರೆ ಇಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.